ಸುಳ್ಳೆಲ್ಲ ಮಾತನಾಡ್ಕೊಂಡು ಓಡಾಡ್ತಾರಲ್ಲ ಇವರೆಲ್ಲ. ಇವರನ್ನೇನಂತ ಹೇಳಬೇಕು? ಕನ್ನಡ ಮಾತನಾಡಲು ಬರಲ್ಲ ಅಂತ ಥಳಿಸಿದ್ದ ಅಂತ ದೂರನ್ನು ಕೊಟ್ಟಿರ್ತಾರೆ. ನನ್ನ ಮೇಲೆ ಹಲ್ಲೆ ನಡೆದರೂ ಕೂಡ ಜನ ನೆರವಿಗೆ ಬರಲಿಲ್ಲ ಅಂತ ವಿಂಗ್ ಕಮಾಂಡರ್ ಒಂದರ ಮೇಲೆ ಒಂದು ಹಸಿ ಸುಳ್ಳನ್ನು ಹೇಳಿರೋದು. ರಕ್ತ ಸುರಿತಾ ಇದೆ ಅಂತ ಹೇಳಿ ವಿಡಿಯೋ ಮಾಡಿ ವೈರಲ್ಲು. ಅದನ್ನೇ ಹೇಳಿದ್ನಲ್ಲ, ಅನುಕಂಪ. ಕಾರಿನ ಡ್ಯಾಶ್ ಕ್ಯಾಮ್ರಾ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಈ ಶೀಲಾದಿತ್ಯ ಬೋಸ್ ಹೇಳಿರ್ತಾರೆ. ಆದರೆ ಕಾರಿನ ಡ್ಯಾಶ್ ಕ್ಯಾಮ್ರಾ ವಿಡಿಯೋವನ್ನು ಕೊಡೋದೇ ಇಲ್ಲ. ಯಾಕಂದರೆ ಗೊತ್ತಲ್ಲ ಅಲ್ಲಿ ಮಾಡಿರೋ ಕೆಲಸ ಏನು ಅಂತ, ಯಾರ ತಪ್ಪಿದೆ ಅಂತ ಹೇಳಿ. ಕನ್ನಡ ಮಾತನಾಡಲಿಲ್ಲ ಅಂತ ಹಲ್ಲೆ ಮಾಡಿದ್ರಂತೆ. ಯಾರ್ರೀ ಕನ್ನಡ ಮಾತಾಡಲಿಲ್ಲ ಅಂತ ಹಲ್ಲೆ ಮಾಡೋದಾಗಿದ್ದರೆ ಬೆಂಗಳೂರಿನಲ್ಲಿ ಬೇರೆ ರಾಜ್ಯದಲ್ಲಿರುವಂಥವ್ರು ಇಲ್ಲಿ ಇರ್ತಾನೆ ಇರಲಿಲ್ಲ, ಯಾವನೊಬ್ಬನೂ ಇರ್ತಿರಲಿಲ್ಲ, ಓಡಿಸಿ ಕಳಿಸ್ತಾ ಇದ್ರು. ಆ ರೀತಿಯಾಗಿ ಭಾಷಾಭಿಮಾನ ನಮ್ಮಲ್ಲಿದ್ದಿದ್ರೆ ಈ ರೀತಿಯಾಗಿ ಪರಿಸ್ಥಿತಿ ಆಗ್ತಾ ಇತ್ತು. ನಿಮ್ಮಂಥವರೆಲ್ಲ ಯಾಕೆ ಬಂದು ಈ ರಾಜ್ಯದಲ್ಲಿ ಓಡಾಡ್ತಾ ಇದ್ರು? ನಿಮ್ಮಂಥವರೆಲ್ಲ ಬೆಂಗಳೂರಿನಲ್ಲಿ ಬಂದು ಸೇರ್ಕೊಂಡಿರೋದಕ್ಕೆ ಕಾರಣ ಏನು ಅಂತಂದರೆ ನಮ್ಮಲ್ಲಿ ಆ ಭಾಷಾಭಿಮಾನ ಇಲ್ಲ. ಅಷ್ಟೊಂದಿರೋದಾಗಿದ್ದಿದ್ರೆ ನೀನು ಯಾಕೆ ಇಲ್ಲಿ ಇರ್ತಾ ಇದ್ದೆ? ಏನು ಬಿಟ್ಟಿದ್ದು ಸುಳ್ಳುಗಳನ್ನು, ಒಂದ್ರ ಮೇಲೆ ಒಂದು ಸುಳ್ಳನ್ನು. ನಾವು ಈ ದೃಶ್ಯಗಳನ್ನು ನೋಡಿದಾಗ ಹೌದಾ ಇಂಥವೆಲ್ಲ ಮಾಡಿದ್ರಪ್ಪ ಯಾರವನು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇದ್ವಿ. ಆದರೆ ನಿಜವಾಗಿ ಫುಟೇಜ್ ಬಂದ ಮೇಲೆ ಗೊತ್ತಾಗ್ತಾ ಇದೆ ಎಂತಹ ದಬ್ಬಾಳಿಕೆಯನ್ನು ಮಾಡಿದ್ದಾನೆ, ಯಾವ ರೀತಿಯಾಗಿ ರೌಡಿತನವನ್ನು ತೋರಿಸಿದ್ದಾನೆ ಅಂತ ಈ ವ್ಯಕ್ತಿ. ನಾನೊಂದು ಪೊಸಿಷನಲ್ಲಿ ಇದ್ದೀನಿ, ಒಂದು ಗೌರವ ಸ್ಥಾನದಲ್ಲಿ ಇದ್ದೀನಿ, ಹೇಗೆ ನಡ್ಕೊಳ್ಬೇಕು ಅನ್ನುವಂಥದ್ದು ಸಮಾಜದಲ್ಲಿ ಅನ್ನೋ ಕನಿಷ್ಠ ಜ್ಞಾನ ಇಲ್ಲ. ಇನ್ನೂ ವರ್ಕಲ್ಲಿ ಇರಬೇಕು ಅಂತ ಕಾಣಿಸುತ್ತೆ. ಟೇಕ್ ಎ ಸ್ಟ್ರಿಕ್ಟ್ ಆ್ಯಕ್ಷನ್. DRDO ಅಧಿಕಾರಿ ಯಾರು ರಕ್ಷಣೆಗೆ ಬರಲಿಲ್ಲ ಅಂತ ಹೇಳಿದ್ದು, ಪುಂಗಿ ಊದಿದ್ದು, ಕ್ರಮ ತಗೊಳ್ಬೇಕೀಗ. ಈ ರೀತಿಯಾಗಿ ವರ್ತನೆಯನ್ನು ಸಾರ್ವಜನಿಕ ವಲಯದಲ್ಲಿ ನಡೆಸಿದ್ದಾರೆ, ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡಿದ್ದಾರೆ ಅನ್ನೋದಾದರೆ ಟೇಕ್ ಆ್ಯಕ್ಷನ್. I had a flight to catch. I'm going to Calcutta today for admitting my father to hospital. So my wife Madhumita was driving me at around morning 6:30 and near Gopalan Grand Mall, just near C.V. Raman Nagar. Suddenly from the right one bike comes and stops in front of our car. So I'll share the dashcam video also and it will be available in CCTV. He comes in front of our car, parks his bike and thereafter wearing a helmet, keys in his hand, comes in front of our car and starts saying you DRDO people and something in Kannada, and then started arguing, and suddenly all of a sudden he punched me with his key. I didn't realize what had happened. I tried to open the door and come outside, and thereafter just to exit from that area I rushed to the bike, took the bike and threw it away on the side and was coming back to the car just to sit and exit the area, and suddenly he came with something and started hitting me again, taking a stone and trying to break the glass of my car. I stopped him. Using the same stone, he hit me on my head. The thing is that the local people, the Kannada people there, everybody was watching. There were aged people who were only telling the person who had done the crime that he was wrong. ವಿಂಗ್ ಕಮಾಂಡರ್ ಮೇಲೆ ಹಲ್ಲೆಗೆ ಸಂಬಂಧಪಟ್ಟಂತೆ ಈಗ ಓರ್ವ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ. ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಪಬ್ಲಿಕ್ ಟಿವಿ ಜೊತೆ DCP ದೇವರಾಜ್ ಸರ್ ಇದ್ದಾರೆ, ನೇರವಾಗಿ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಘಟನೆ ಎಷ್ಟೊತ್ತಿಗೆ ಆಯಿತು? ಘಟನೆಗೆ ಅಸಲಿ ಕಾರಣ ಏನು ಸರ್? ಬೆಳಗ್ಗೆ 6 ಗಂಟೆಗೆ ಅವರು ಮನೆಯಿಂದ ಹೊರಟಿದ್ದಾರೆ. ಶೈಲಜಿತ್ ಬೋಸು ಮತ್ತು ಮಧುಮಿತಾ ದತ್ತ ಅವರು ಏನು ಹಸ್ಬೆಂಡ್ ವೈಫ್ ಇದ್ದಾರೆ, ಏರ್ಫೋರ್ಸ್ ಆಫೀಸರ್ಸು. ಬೆಳಗ್ಗೆ ಅವರು 6 ಗಂಟೆಗೆ ಮನೆಯಿಂದ ಹೊರಟು ಟಿನ್ ಫ್ಯಾಕ್ಟ್ರಿ ಜಂಕ್ಷನ್ ಬಂದಾಗ ಅಲ್ಲಿ ಬೈಕ್ನಲ್ಲಿ ಒಂದು ಹುಡುಗ ಬಂದಿದ್ದಾನೆ. ಹುಡುಗ ಬಂದಾಗ ಅಲ್ಲಿ ಅವ್ನು ಸ್ಪೀಡ್ ಬಂದಾಗ ಇವ್ರು ಕೇಳಿದ್ದಾರೆ ಅವನಿಗೆ ಓವರ್ ಸ್ಪೀಡ್ ಮಾಡ್ತಾ ಇದೆಯಾ ಅಂತ. ಅವರು ಏನೋ ಅಲ್ಲಿ ಅವರಿಬ್ಬರಿಗೂ ಸ್ವಲ್ಪ ಆಲ್ಟ್ರಕೇಷನ್ ಆಗಿದೆ. ಆಲ್ಟ್ರಕೇಷನ್ ಆದಮೇಲೆ ಇನ್ನು ಸ್ವಲ್ಪ ಮುಂದೆ ಬಂದಮೇಲೆ ಇವನು ಅವರು ಏನು ಶೈಲಜಿತ್ ಬೋಸ್ ಏನಿದ್ದಾರೆ ಅವ್ರಿಗೋಗಿ ಕೇಳ್ತಾರೆ, ಏನು ಮೇಡಮ್ ಏನೋ ಹೇಳ್ತಾ ಇದ್ರಲ್ಲ ಏನದು ಅಂತ. ಸೊ ಆಗ ಇವರು ಇಳಿದು ಬಂದು ಇಬ್ರಿಗೂ ಜಗಳ ಆಗುತ್ತೆ. ಜಗಳ ಆದಮೇಲೆ ಅದು ಸ್ವಲ್ಪ ಹಾಗೆ ವಿಕೋಪಕ್ಕೆ ಹೋಗಿ ಒಂದು 10 to 15 ಮಿನಿಟ್ಸ್ ಇಬ್ಬರು ಫಿಸಿಕಲ್ ಆಲ್ಟ್ರಕೇಷನ್ ಇಬ್ಬರಿಗೂ. ಸೊ ಅಲ್ಲಿ ಭಾಳಷ್ಟು ಜನ ಲೋಕಲೈಟ್ಸು ಬಂದು ಇಬ್ಬರನ್ನ ಸಪ್ರೇಟ್ ಮಾಡಿ ಭಾಳಷ್ಟು ಇಂಟರ್ವ್ಯೂನ್ ಮಾಡೋದಕ್ಕೆ ಮಾಡಿದ್ದಾರೆ. ಸೊ ದೇ ಹವ್ ಪ್ಲೇಡ್ ವೆರಿ ಪಬ್ಲಿಕ್ ಮಾತ್ರ ಭಾಳ ಒಂದು 3-4 ಜನ ಐಡೆಂಟಿಫೈ ಮಾಡಿದ್ದೀವಿ. ಸೊ ದೇ ಹವ್ ಟ್ರೈಡ್ ದ ಲೆವೆಲ್ ಬೆಸ್ಟು ಅವ್ರನ್ನ ಇದು ಮಾಡೋದಕ್ಕೆ. ಸೊ ಅದು ಒಂದು ಸಣ್ಣ ಇಟ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ರೋಡ್ ರೇಜ್. ಇಬ್ಬರು ಅದನ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಸೊ ಅವಾಯ್ಡ್ ಮಾಡದೆ ಅದು ಈ ಮಟ್ಟಕ್ಕೆ ಹೋಗಿದೆ. ಸರ್, ಈಗ ಕಾರ್ ಡ್ರೈವ್ ಯಾರು ಮಾಡ್ತಾ ಇದ್ರು? ಅವ್ರೇನಾದರೂ ರ್ಯಾಶ್ ಡ್ರೈವ್ ಆಗ್ತಿರೋದನ್ನು ಪ್ರಶ್ನೆ ಮಾಡಿದ್ದೆ ಗಲಾಟೆ ಆಗಿದ್ದ ಅಥವಾ? ಕಾರ್ ಡ್ರೈವು ಮಧುಮಿತಾ ದತ್ ಅವ್ರು ಮಾಡ್ತಾಯಿದ್ರು. ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ಅಲ್ಲಿ ಓವರ್ ಸ್ಪೀಡ್ ಮಾಡೋ ಪ್ರಶ್ನೆ ಇಲ್ಲ. ಕಾರು ನಿಧಾನ 4-5 ಕಾರಲ್ಲಿ ಜಾಮ್ ಆಗಿ ಆ CCTVಯಲ್ಲಿ ಗೊತ್ತಾಗುತ್ತೆ. ಓವರ್ ಸ್ಪೀಡ್ ಮಾಡೋ ಅಂಥ ರಸ್ತೆ ಅಲ್ಲ, ಭಾಳ ನ್ಯಾರೋ ರೋಡು. ಈ ಹುಡುಗ ಆಪೋಸಿಟಲ್ಲಿ ಬರಬೇಕಾದ್ರೆ ಸ್ವಲ್ಪ ಸ್ಪೀಡಾಗಿ ಬಂದಿದ್ದಾನೆ ಅಂತ ಅಲ್ಲಿ ಕೆಲವರು ಲೋಕಲೈಟ್ಸ್ ಹೇಳ್ತಾರೆ. ಸೊ ಅವರು ಡ್ರೈವ್ ಮಾಡ್ತಿದ್ರು ಮತ್ತು ಇವರು ನಮ್ಮ ಇಂಜೋರ್ಡ್ ಏನಿದ್ದಾರೆ, ವಿಕ್ಟಿಮ್ ಕಂಪ್ಲೇಂಟ್ ಏನಿದ್ದಾರೆ, ಇಂಜೋರ್ಡ್ ಏನಿದ್ರೆ ಅವರು ಲೆಫ್ಟ್ ಸೈಡಲ್ಲಿ ಕೂತಿದ್ದಾರೆ. ವಶಕ್ಕೆ ಪಡೆದವನ ಹೆಸರು ಏನು, ಅವನ ಹಿನ್ನೆಲೆ ಏನು, ಮತ್ತು ಯಾವುದರಿಂದ ಹಲ್ಲೆ ಮಾಡಿರೋ ಸರ್? ಅದೇನಾಗಿದೆ, ಅವನ ಹೆಸರು ವಿಕಾಸ್ ಕುಮಾರ್ ಅಂತ. ಸೊ ಇವನೊಂದು ಸಣ್ಣ ಬೆಟ್ಸಾಲ್ ಅಂತ ಒಂದು ಸಣ್ಣ ಕಂಪನಿಯಲ್ಲಿ ಟೀಮ್ ಲೀಡರಾಗಿ ಕೆಲಸ ಮಾಡ್ತಿರ್ತಾನೆ.
ಅವನು ನಿನ್ನೆ ಮಾಲೂರಿನಲ್ಲಿ ಕರಗಕ್ಕೆ ಹೋಗಿ ಕರಗ ಮುಗಿಸ್ಕೊಂಡು ಬೆಳಗ್ಗೆ 5:15 ಅಲ್ಲಿ ಬಿಟ್ಟು 6:00 ಇಲ್ಲಿ ಬಂದಿದ್ದಾನೆ. ಸೊ ಅವನೊಬ್ಬ ನೇಟಿವ್ ಆಫ್ ಎಣ್ಣೂರು, ನಮ್ಮ ಎಣ್ಣೂರಲ್ಲಿ ಬಾಬುಸಾಪಾಳ್ಯ ಅಂತ ಇದೆ, ಆ ಎಣ್ಣೂರಿನವರು. ಸೊ ಆ ಹುಡುಗನಿಗೆ ಈಗ ನಾವು ಬಂಧಿಸಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಆ ಒಂದು ಹಾರ್ಟ್ ಕೇಸ್ ಮಾಡ್ಕೊಂಡು, ಗ್ರಿವಿಯಸ್ ಹಾರ್ಟ್ ಕೇಸ್ ಮಾಡಿ ಅದರಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಎಲ್ಲ